ಓ ಮೊದಲನೇ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ನ ಮೋಟಿವೇಟ್ ಮಾಡ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಏನಪ್ಪ ಮೋಟಿವೇಟ್ ಮಾಡ್ತಿದ್ದೀನಿ ಅಂದ್ರೆ, ಈಗ ನೀವೆಲ್ಲ ನೋಡ್ತಿರೋದು ಮಹಾರಾಷ್ಟ್ರದಲ್ಲಿ ಕುನಾಲ್ ಅಲ್ವಾ ಭರತ್? ಹೌದು. ಕುನಾಲು ಮತ್ತೆ ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ತಂದೆ ಮತ್ತೆ ತಾಯಿ 3 ಜನ ಬೆಟ್ಟದ ಮೇಲಿಂದ ಬಿದ್ದೋಗ್ತಾರೆ ಕೇವಲ ಐಫೋನ್ ವಿಚಾರಕ್ಕೆ. ಹೌದು. ನಂಬಕ್ಕೆ ಆಗಲ್ಲ ನಿಜವಾಗ್ಲೂ ಭರತ್, ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಐಫೋನ್ ಅದೇನೋ EMI ಅಂತಾರೆ, ಕೆಲವರು ಐಫೋನ್ ತಗೊಳ್ಬೇಕು ಅಂತಾರೆ, ಇನ್ನೂ ಸರಿಯಾಗಿ ನ್ಯೂಸ್ ಇದಾಗಿಲ್ಲ. ಕೆಲವರು ಒಬ್ಬೊಬ್ಬ ಕ್ರಿಯೇಟರ್ ಒಂದೊಂದ್ ತರ ವಿಡಿಯೋ ಮಾಡ್ತಾ ಇದಾರೆ. ಒಟ್ಟಲ್ಲಿ ಐಫೋನ್ ಅಂತೂ ಗ್ಯಾರಂಟಿ. ಓಕೆ, ಅದು EMI ಇರ್ಬೋದು, ಇಲ್ಲ ಮೊಬೈಲ್ ತಗೊಟ್ಟಿಲ್ಲ ಐಫೋನ್ ಅಂತ ಇರ್ಬೋದು. ಆ ಹುಡುಗ ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂತಾನೆ, ನಾನು ಸಾಯ್ತೀನಿ ಅಂತ. ಎಲ್ಲ ಪೊಲೀಸರೆಲ್ಲ ಬರ್ತಾರೆ, ಜನ ಎಲ್ಲ ಸೇರ್ತಾರೆ, ತಂದೆ ತಾಯಿ ಬೇಡಪ್ಪ ಅಂತ ಏನೋ ಹೇಳ್ತಿರ್ತಾರೆ. ಓಕೆ, ಇದೆಲ್ಲ ಏನೋ ಅಲ್ಲಿರೋದು ನಡೆದಿರೋದು ವಿಡಿಯೋಗಳನ್ನ ಹಿಡ್ದಿರೋದು. ಓಕೆ, ಬೇಡ ಬೇಡ ಅಂದ್ರು ಆ ಬೆಟ್ಟದ ತುದಿಗೆ ಕಾಲು ಹಿಂದಕ್ಕೆ ಇಟ್ಕೊಂಡೇ ಹೋಗ್ತಿರ್ತಾನೆ, ನೀವು ನೋಡ್ತಿರ್ಬೋದು. ಟಕ್ಕಂತ ಆಮೇಲೆ ಅವ್ರ ಅಪ್ಪ ಹಿಡ್ಕೊಂಡೋಗಿ ಬರ್ತಾನೆ, ಇಬ್ರು ಕೂಡ ಸ್ಕಿಡ್ ಆಗಿ ಹೊರಟೋಯೇ ಹೋಗ್ತಾರೆ ಪಾತಾಳಕ್ಕೆ. ಈ ಕಡೆ ತಂದೆ ಮಗ ಬಿದ್ದಿದ್ ನೋಡಿ ಗಾಬರಿ, ತಾಯಿ ಕೂಡ ಎಗರ್ಬಿಡ್ತಾಳೆ. ಓಕೆ, ಟೋಟಲ್ ಆಗಿ 3 ಜೀವ ಕ್ಷಣಾರ್ಧದಲ್ಲಿ ಯಾರೋಗ್ಬಿಡುತ್ತೆ. ಓಕೆ, ಕೇವಲ ಐಫೋನ್ಗೋಸ್ಕರ. ಈ ತರ ಇನ್ಸಿಡೆಂಟು ನನ್ನ ಲೈಫ್ನಲ್ಲೂ ಕೂಡ ನಡೆದಿತ್ತು. ನಂಬಲ್ಲಲ್ವಾ ನೀವು? ಅದಕ್ಕೋಸ್ಕರನೇ ಹೇಳಿದ್ವಿ, ನಿಮ್ಗೊಂದು ಮೋಟಿವೇಟ್ ಆಗುತ್ತೆ ಅಂತ. ನಾನು ಕೂಡ ಏನೋ ಒಂದು 15 ಇಯರ್ ಬ್ಯಾಕು, ಅವಾಗ ತಾನೇ ಮ್ಯಾರೇಜ್ ಆಗಿತ್ತು ನನಗೆ, 21 ಇಯರು. ನಾನು ಜಯಲಕ್ಷ್ಮಿ ಸಾಯಿ ಹಿಂದಿ ಗಂಡ. ನಾನು ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ, ನಂಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ. ನೋಡ್ತಾ ಇದ್ಬೇಕಾದ್ರೆ ಯಾರೋ ವಿಡಿಯೋ ಮಾಡಿದ್ರು ಯೂಟ್ಯೂಬಲ್ಲಿ ಈ ಥರ ಮಾಡ್ಬೋದು ಅಂತ. ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಿ ಸ್ನೇಹಲೋಕ ಪೇಜ್ ಅಂತ ಮಾಡಿದ್ದೆ, ಈ ಕವನಗಳೆಲ್ಲ ಬರ್ದು ಹಾಕೋದು. ತುಂಬ ಚೆನ್ನಾಗಿ ಹೋಗ್ತಿದ್ದು, 7,000 ಚಿಲ್ಲರೆ ಫಾಲೋವರ್ಸ್ ಇದ್ರು ನನಗೆ ಅದರಲ್ಲಿ ಆಗಲೇ. ಆಗೆಲ್ಲ ಇನ್ನೂ ಅದೇ ಮೋಟಿವೇಶನ್ ಅದೆಲ್ಲ ಏನೂ ಇರಲಿಲ್ಲ ಅವಾಗ. ಅದ್ರ ಬಗ್ಗೆ ನಮಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ನನಗೂ. ಬಟ್ ಇದು ನೋಡಿದ್ಮೇಲೆ ಯೂಟ್ಯೂಬ್ ಮಾಡಬೇಕು, ನಾವು ವಿಡಿಯೋ ಮಾಡಾಕಬೇಕು, ಈ ಥರ ಬ್ಲಾಗ್ ಎಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ನನ್ನ ತಾಯಿ ತಲೆಗೆ ಇರ್ತಿದ್ದೆ ಅವಾಗ. ಓಕೆ, ಅವ್ರ ಅಂಗಡಿ ಕೊಟ್ಟಿರೋ ಚಿಲ್ಲರೆ ಅಂಗಡಿ ಹಾಕೊಂಡಿದ್ದೆ, ಎಲ್ಲ ಅವ್ರದ್ದೇ, ಅವರ ಲೆಕ್ಕಾಚಾರ ಎಲ್ಲ ಅವ್ರಿಗೆ ಕೊಡಬೇಕಿತ್ತು. ನಂದೇನೂ ಇಲ್ಲ, ಮನೆ ಜವಾಬ್ದಾರಿ ಎಲ್ಲ ಏನೂ ಇಲ್ಲ ಇನ್ನು. ನಾನು ನಮ್ಮ ತಾಯಿ ಕೇಳ್ತೀನಿ, ಅಮ್ಮ ನಾನು ಯೂಟ್ಯೂಬ್ ಮಾಡಬೇಕು ಅಂತಿದ್ದೀನಿ, ಒಂದು ಕಂಪ್ಯೂಟ್ರು ಮತ್ತು ಸೀರೀಸ್ ಸ್ಯಾಮ್ಸಂಗ್ ಮೊಬೈಲ್ ಕ್ಯಾಮ್ರಾ ಕ್ವಾಲಿಟಿ ಸಗದಾಗಿತ್ತು ಅವಾಗ ತಾನೇ ಬರ್ತಾಯಿತ್ತು, ತುಂಬ ಹೆಸರು ಮಾಡ್ತಾಯಿತ್ತು. ಏನೋ ಒಂದು 45,000 43,000 ಅವಾಗ ಫೋನು. ಓಕೆ, ಲಾಂಚ್ ಆಗಿತ್ತು. ತಗೊಡಮ್ಮ ಅಂತ ನಾನು ತಾಯಿಗೆ ಕೇಳ್ತೀನಿ. ಒಂದು ಕಂಪ್ಯೂಟ್ರು i9 3rd ಜನರೇಷನ್ 4th ಜನರೇಷನ್ ಓಡ್ತಾ ಇರುತ್ತೆ ಅವಾಗ. ಓಕೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು 2GB 4GB ಗ್ರಾಫಿಕ್ಸ್ ಕಲರ್ ಸಿಕ್ಕಾಪಟ್ಟೆ ಹೆವಿ ಅದು. ಓಕೆ, ಅದಕ್ಕೆ ಒಂದು 15,000 12,000 ಆಗುತ್ತೆ. ಟೋಟಲ್ ಆಗಿ ಒಂದು 1.25 ಲಕ್ಷ ಆಗುತ್ತೆ, ತಗೊಳಮ್ಮ ಅಂತ ನಮ್ಮ ತಾಯಿಗೆ ಹೋಗಿ ಕೇಳ್ತೀನಿ. ನಮ್ಮ ತಾಯಿ ಆ ಪ್ಲಾಸ್ಟಿಕ್ ಸಾಮಾನಿಗೆಲ್ಲ ಏನೋ ಕಾಸು ಹಾಕ್ತೀಯ, ಅಂಗಡಿ ವ್ಯಾಪಾರ ನೋಡ್ಕೊಂಡಿರೋ ಅಂತ ಹೇಳಿ ಬೈದು ಬಿಡ್ತಾರೆ, ತಗೊಳೋದಿಲ್ಲ. ತುಂಬ ಬೇಜಾರಾಗುತ್ತೆ. ನಾನು ನಮ್ಮ ಅಂಕಲ್ಗೆ ಒಬ್ರಿಗೆ ಹೇಳ್ತೀನಿ, ಸೊಂಬೋನವ್ರಿಗೂ, ನೋಡಿ ಅಂಕಲ್ ಹಿಂಗೆ ಮಾಡ್ಬೇಕಂತಿದ್ದೀನಿ, ನೀವಾರು ನಮ್ಮ ತಾಯಿಗೆ ಹೇಳಿ ಅಂತ ಹೇಳ್ತೀನಿ. ಅವರು ಕೂಡ ಹೇಳ್ತಾರೆ, ಅವ್ರಿಗೂ ಬೈದು ಬಿಡ್ತಾರೆ. ಆ ಹುಡುಗ ಏನೋ ಚಿಕ್ಕ ಹುಡುಗ, ಇನ್ನೂ ಏನು ಗೊತ್ತಾಗಲ್ಲ, ನೀನು ಹೋಗಿ ಅದು ಒಂದು ಮಾತು ಕೇಳ್ತಿಲ್ಲ ಬಾಬಾ, ಇಷ್ಟು ಮೊಬೈಲ್ ತಗೊಟ್ಟಿರೋದು ಅವ್ನಿಗೆ, ಇಷ್ಟೆಲ್ಲ ಇದು ಮಾಡಿರೋದು ವೇಸ್ಟು, ಅವನು ಬರೀ ಇಷ್ಟು ಅದ್ರ ಬದಲು ಚಿನ್ನಕ್ಕೋ ಇಲ್ಲ ಏನಕ್ಕೋ ನಾನು ದುಡ್ಡು ಹಾಕಿದ್ರೆ ಏನೋ ಕಾಸಾಗುತ್ತೆ ಅಂತ ತುಂಬ ಬೈತಾರೆ. ಅಲ್ಲಿಂದ ಬೇಜಾರು ಮಾಡ್ಕೊಂಡು ಸೀದಾ ಗ್ರೌಂಡಲ್ಲಿ ಕೂತಿರ್ತೀನಿ. ವಸೀಮ್ ಅಂತ ನನ್ನ ಫ್ರೆಂಡ್ ಇರ್ತಾನೆ, ಅವ್ನಿಗೋಗಿ ಕೇಳ್ತೀನಿ, ಮಗ ಮೊಬೈಲ್ ತಗೊಡ್ತೀಯ, ಈ ಥರ ಇದು ಬೇಕು ಅಂತ. ಯಾಕಂದ್ರೆ EMI ಅವಾಗ ಸುಮ್ಮನೆ ಸಿಗ್ತಾ ಇರಲಿಲ್ಲ. ಯಾರಿಗೆ ಸ್ಯಾಲ್ರಿ ಆಗುತ್ತಲ್ಲ, ಸ್ಯಾಲ್ರಿ ಸ್ಲಿಪ್ ತರಬೇಕು ಮತ್ತು ಚೆಕ್ ಕೊಡಬೇಕು, ಅವಾಗ ಮಾತ್ರ ಲೋನ್ ಆಗ್ತಾ ಇರುತ್ತೆ. ನಾನು ಲೋನಲ್ಲಿ ತಗೊಳ್ಳೋದು ಹೆಂಗೋ ಸ್ವಲ್ಪ ಚಿಲ್ಲರೆ ಕಾಸು ಓಡಾಡುತ್ತಲ್ಲ ತರಕಾರಿ ಇದರಲ್ಲಿ ಅಂಗಡಿಯಲ್ಲಿ, ಅದರಲ್ಲಿ ಎತ್ಕೊಂಡು ಕಟ್ಟೋಣ ಅಂತ ನನ್ನ ಐಡಿಯಾ ಇತ್ತು. ಹೆಂಗೋ ತಿಂಗಳಿಗೆ 1,000 2,000 ನಮ್ಮ ತಾಯಿ ಕೊಡ್ತಾರೆ, ಒಂದು 3,000 ರೂಪಾಯಿ ಲೋನಲ್ಲಿ ಕಟ್ಟೋಣ ಅಂತ ಐಡಿಯಾ ಮಾಡ್ಕೊಂಡು ಹೋಗಿ ಕೇಳ್ತೀನಿ ನಾನು. ಆಯಿತು ಹಂಗೆ ಹಿಂಗೆ ಅಂತಾನೆ. ಆಯ್ತು ಅಂತ ಸಾಯಂಕಾಲ ಹೋಗ್ತೀನಿ, ಫೋನೆಲ್ಲ ವಿಚಾರಿಸ್ತೀನಿ, ಎಲ್ಲ ಆಗುತ್ತೆ, ಅವ್ರು ತಗೊಂಬ ಅಂತ ಹೇಳ್ತಾರೆ. ಅವ್ನಿಗೆ ಮನೆ ಹತ್ರ ಹೋಗ್ತೀನಿ, ಅವ್ನು ಡ್ಯೂಟಿಯಿಂದ ಬರ್ತಾನೆ, ಬಂದಿದ್ದು ಮೆಟ್ಲು ಹತ್ತಿರ್ತಾನೆ. ಅಷ್ಟೇ ಮನೆಗೆ ಹೋಗಿ ಕೇಳ್ತೀನಿ, ವಸೀಮ್ ಇದಾನ ಅಂತ, ಇಲ್ಲ ಅಂತ ಹೇಳ್ತಾರೆ, ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅಂತಾರೆ. ತೆಗೆದ್ಬಿಟ್ಟು ಮನೆ ಬಾಗಿಲಲ್ಲಿ ಕಾಯ್ತಿರ್ತೀನಿ, ಒಂದು ಮಾಂಸದ ಅಂಗಡಿ, ಆ ಗಲ್ಲಿ ಒಳಗೋದ್ರೆ ಮೇಲೆ ಮೆಟ್ಲು ಹತ್ಬಿಟ್ಟು ಇರ್ತಾನೆ. ನಾನು ನೋಡ್ತೀನಿ, ಆ ಕಡೆಯಿಂದ ಬರ್ತಾನೆ, ಆಪೋಸಿಟ್ ರೋಡಲ್ಲಿಂದ ಬಂದ್ಬಿಟ್ಟು ಮೆಟ್ಲು ಹತ್ಬಿಟ್ಟು ಹೋಗ್ತಿರ್ತಾನೆ. ವಸೀಮ್ ಅಂತೀನಿ, ಟಕ್ಕಂತ ಹೊರಟೋಗ್ಬಿಡ್ತಾನೆ. ನಾನು ನೋಡದೇ ಇರೋ ಥರ ಸೀದಾ ಒಳಗೆ ಹೋಗ್ತಾನೆ, ಮನೆ ಒಳಗೆ ಹೋಗ್ಬಿಟ್ಟು ಅವರ ತಾಯಿಗೆ ಹೇಳ್ಕೊಡ್ತಾನೆ, ನಾನು ಮೆಟ್ಲು ಹತ್ತೀನಿ ಟಕ್ರಾಕಂತ ಫಾಸ್ಟಾಗಿ ಹೋಗಿ. ಮೆಟ್ಲು ಹತ್ತಿದಂಗೆ ನಂಗೆ ಸೌಂಡ್ ಬರುತ್ತೆ, ನಾನು ಮನೇಲಿಲ್ಲ ಅಂತ ಹೇಳ್ಬಿಡು, ನಾನು ಬಂದೇ ಇಲ್ಲ ಅಂತ ಹೇಳ್ಬಿಡು, ಸುಮ್ಮನೆ ಅವನದು ಚೆಕ್ ಬುಕ್ ಎಲ್ಲ ಕೇಳ್ತಿದ್ದಾನೆ, ನಾನು ಕೊಡೋಕೆ ಇಷ್ಟ ಇಲ್ಲ ಅವನಿಗೆ ಅಂತ ಹೇಳ್ಬಿಡ್ತಾನೆ. ಕೇಳಿಸ್ಕೊತೀನಿ, ಹೋಗ್ತೀನಿ, ವಸೀಮ್ ಇದ್ದಾನೆ ಅಂದರೆ, ಇಲ್ಲ ಬಂದೇ ಇಲ್ಲಪ್ಪ, ಈಗ ತಾನೇ ಬಂದಲ್ಲ ಆಂಟಿ ಅಂದರೆ, ಇಲ್ಲವಲ್ಲಪ್ಪ ನೀನು ಯಾರನ್ನ ನೋಡ್ಕೊಂಡು, ಅವ್ರ ಅಣ್ಣ ಅದು ನೋಡಿಲ್ಲಿದೆ ನೋಡು ಅಂತ ತೋರಿಸ್ತಾರೆ. ನನಗೆ ಗೊತ್ತಾಗಲ್ವಾ ನನ್ನ ಫ್ರೆಂಡ್ ಯಾರು ಅಂತ. ತುಂಬ ಬೇಜಾರಾಗುತ್ತೆ. ಈ ಕಡೆ ಫ್ರೆಂಡು ಇಲ್ಲ, ಈ ಕಡೆ ನಮ್ಮ ತಾಯಿನೂ ಇಲ್ಲ.
ಆವತ್ತಿನ ದಿವಸದಲ್ಲಿ ನಾನು ಕೂಡ ದುಡುಕಿ ಹೋಗಿ ಒಂದು ಮಾಡೇ ಮೇಲೆ ನಿಂತ್ಕೊಂಡು ನಾನು ಕೂಡ ಸೂಸೈಡ್ಗೆ ಟ್ರೈ ಮಾಡಿದ್ರೆ ಅವತ್ತು ನನಗೆ ಈ ಥರ ಯೂಟ್ಯೂಬ್ ಮಾಡಬೇಕಿತ್ತು, ಮೊಬೈಲ್ ಕೊಡಿಸಿಲ್ಲ, ಕಂಪ್ಯೂಟರ್ ಕೊಡಿಸಿಲ್ಲ ಅಂತ ಯೋಚನೆ ಮಾಡಿ ಅವತ್ತು ಆ ನಿರ್ಧಾರ ಮಾಡೋದಿಲ್ಲ. ತುಂಬ ಬೇಜಾರಾಗುತ್ತೆ. ಅದ್ರ ಮೇಲೂ ಈ ಹೊಸಿ ಮೇಲೆ ಇವರು ನಮ್ಮ ತಾಯಿ ಮೇಲೆ ಇಲ್ಲ ನಾನು ಬದುಕಬೇಕು ಚೆನ್ನಾಗಿ ಅಂತ. ಇವತ್ತು ಅವ್ನು ಇಡ್ತಿರೋದಕ್ಕಿಂತ ಕಾಸ್ಟ್ಲಿ ಮೊಬೈಲ್ ನಾನು ಇಡ್ತೀನಿ. ಓಕೆ, ಅವ್ನು ಬರೀ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಳೋದು. ಬಟ್ ನಾನು ಇವತ್ತು ತೊಗೊಂಡಿರೋದು S26 Ultra 1 TB 1,70,000. ಹಾಕೊಳ್ಳಿ. ಅವತ್ತು ಹಠ ಮಾಡಿದ್ಕೆ ನಾನು ಸಾಯೋ ನಿರ್ಧಾರ ಮಾಡಲಿಲ್ಲ. ಅವತ್ತು ನಾನು ಬದುಕಿ ತೋರಿಸ್ಬೇಕು ಅನ್ನೋ ಒಂದು ಹಠ ಮಾಡಿದೆ. ಓಕೆ, ಸಾಯೋ ನಿರ್ಧಾರ ಮಾಡಲಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಲಿಲ್ಲ. ಅದೇ ರೀತಿ ಏನೋ ಬ್ಲ್ಯಾಕ್ ಮೇಲು ಅದೆಲ್ಲ ಮಾಡಿದ್ರೆ ಇವತ್ತು ಇಷ್ಟುದ್ದ ಮಗ ಟೆಕ್ ವಿತ್ ಭರತ್ ಅಂತ ಇರ್ತಿರ್ಲಿಲ್ಲ, ಈ ಚಾನಲೇ ಇರ್ತಿರ್ಲಿಲ್ಲ. ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಕಂಪ್ಯೂಟರ್ ಹೇಳಿದ್ನಲ್ಲ ನಾನು ಅವಾಗೇನು ಒಂದು 60-70 ಸಾವಿರ ರೂಪಾಯಿ ಆಗಿರೋದು ಗ್ರಾಫಿಕ್ಸ್ಗಳೆಲ್ಲ ಸೇರಿ. ಓಕೆ, ಈಗ ನನಗೆ ಕಂಪ್ಯೂಟರ್ಗಳನ್ನ ತೋರಿಸ್ತೀನಿ ನೋಡಿ. ನಮ್ಮ ತಾಯಿ ಮನೇಲಿ ಇಟ್ಟಿರೋದು 3 ಕಂಪ್ಯೂಟರ್, ಒಂದಲ್ಲ ಎರಡಲ್ಲ 3. ಓಕೆ, 3 2 ಲಕ್ಷದ ಮೇಲೇನೆ ಹೊರತು ಕಡಿಮೆ ಇಲ್ಲ. ಓಕೆ, ಅಲ್ಲಿಗೆ ಇಷ್ಟ ಆಯ್ತು. ಅಲ್ಲಿ 3 ಇಲ್ಲಿ ಬರತ್ತಂಗೆ ಬರ್ತಡೇ ಕೊಡ್ಸಿದ್ದೀನಿ ಇಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಸ್ಟುಡಿಯೋದಲ್ಲಿ. 4 ಕಂಪ್ಯೂಟ್ರು 8 ಲಕ್ಷ ರೂಪಾಯಿ ಮೇಲೆ ಬೆಲೆ ಬಾಳುತ್ತೆ. ಓಕೆ, ಇದೊಂದು ಫೋನು 10 ಲಕ್ಷ ಆಗೋಯ್ತು. ಇನ್ನು ಕ್ಯಾಮ್ರಾ, ಈ ಮೈಕು, ನಿಮ್ಗೆ ಗೊತ್ತಿದೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅಂತ. ಅವತ್ತು ನಾನು ದುಡುಕಿ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿ ಈಗ ಯಾರು ಕುನಾಲ್ ಏನೋ ಹೆಸರು ಕುನಾಲ್ ಅಂತ ಅವನ್ ತರ ಮಾಡಿದ್ರೆ ಆ ಇಡೀ ಫ್ಯಾಮಿಲಿನೇ ಇವತ್ತು ಹೊರಟೋಗ್ಬಿಡ್ತು. ಹೌದು, ಅವನು ಬದುಕಿ ಇಲ್ಲ ನಮ್ಮ ಅಪ್ಪ ನಾನು ತೊಗೊಳಲ್ಲ ಅಂತ EMI ನಾನ್ ದುಡಿಬೇಕು, ನಾನೇನ ಸಾಧಿಸ್ಬೇಕು ಅಂತ ಅವ್ನು ನಿರ್ಧಾರ ಮಾಡಿದ್ರೆ ಇವತ್ತು ಅವನು ಬದುಕಿರ್ತಿದ್ದ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ತಾ ಇತ್ತು. ಮುಂದೊಂದ್ ದಿವಸ ತಗೊಂತಿದ್ರು. ಯಾರಾಣೆ ಬರ ಹೆಂಗಿರುತ್ತೋ ಯಾರಿಗ್ ಗೊತ್ತು ಹೇಳಿ. ಇವತ್ತು ನಾನು ಅನ್ಕೊಂಡಿದ್ನ ಈ ರೀತಿ ಎಲ್ಲ ಬದುಕ್ತೀನಿ, ಈ ರೀತಿ ಎಲ್ಲ ಯೂಟ್ಯೂಬ್ ಮಾಡ್ತೀನಿ, ಅದು ನಮ್ಮ ಮಗನ ಜೊತೆ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ನಾನು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಮಾಡ್ತಿದ್ದೀನ ಬಂದ ಒಟ್ಟಲ್ಲಿ ಯೂಟ್ಯೂಬ್ ಬರಬೇಕು ಅಂತಿದೆ. ಬಟ್ ಟೈಮ್ ಲೇಟ್ ಆಯ್ತು ಹೊರತು ಯೂಟ್ಯೂಬ್ ಬರೋದು ಅಂತೂ ಯಾರ ಕೈಲಿ ತಪ್ಸಕ್ ಆಗ್ಲಿಲ್ಲ. ನಮ್ಮ ತಾಯಿ ಕೂಡ ತಪ್ಸಕ್ ಆಗ್ಲಿಲ್ಲ, ನಮ್ಮ ಫ್ರೆಂಡ್ ಕೂಡ ತಪ್ಸಕ್ ಆಗ್ಲಿಲ್ಲ, ಯಾರು ಕೂಡ ಸಪೋರ್ಟ್ ಮಾಡ್ಲಿಲ್ಲ ನನಗೆ. ಅವತ್ತಿಂದ ನನ್ನ ಫ್ರೆಂಡ್ ಅಂದ್ರೇನೆ ಆಗಲ್ಲ. ಇವತ್ತವರೆಗೂ ನಂಗೆ ಯಾರು ಫ್ರೆಂಡೇ ಇಲ್ಲ ಸರಿಯಾಗಿ. ಓಕೆ, ಯಾವ ಫ್ರೆಂಡ್ಶಿಪ್ಪು ಮಾಡಕ್ ಹೋಗಲ್ಲ. ಯಾಕೆ ಸುಮ್ಮನೆ ಸಪೋರ್ಟ್ ಇಲ್ಲ, ಏನಿಲ್ಲ, ಒಂದು ಹೆಲ್ಪ್ ಇಲ್ಲ, ಏನಿಲ್ಲ, ಏನಕ್ಕೆ ಮಾಡಬೇಕು? ಇದೆಲ್ಲ ನನ್ನ ಜೀವನದಲ್ಲಿ ನಡೆದಂಥ ಒಂದು ಪಾಠ. ಓಕೆ, ಯಾವತ್ತೂ ಅಷ್ಟೇ ಸಾಧನೆ ಮಾಡಬೇಕು ಅಂತ ಬದುಕಬೇಕೆ ಹೊರತು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಬದುಕಬೇಕು, ಇದು ಬೇಕು ಅಂದ್ರೆ ಇಷ್ಟ ಬೇಡ, ಏನು ಗೊತ್ತಿಲ್ಲ ಬರುತ್ತೆ ಈಗಿನ ಕಾಲದ ಮಕ್ಕಳು. ಇದು ಬೇಕು ಅಂತ ಆಟ ಆಡಿತಾರೆ, ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಹೋಗಿ ಸೂಸೈಡ್ ಟ್ರೈ ಮಾಡೋದು, ಇಲ್ಲ ಆತ್ಮಹತ್ಯೆಗೆ ಟ್ರೈ ಮಾಡ್ಕೊಳೋದು. ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಓಕೆ, ನಿಮ್ಗೆ ಇವತ್ತು ನಿಮ್ಗೆ ನಿಮ್ ಚಾನಲ್ ಕ್ಲಿಕ್ ಆಗಿಲ್ವಾ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕ್ಲಿಕ್ ಆಗೇ ಆಗುತ್ತೆ 100%. ಅರ್ಥ ಆಯ್ತಾ? ದಯವಿಟ್ಟು ಪ್ರಯತ್ನ ಬಿಡಬೇಡಿ. ಓಕೆ, ಪ್ರಯತ್ನ ಯಾರಪ್ಪ ಹೇಳಿ ಯಾರು ಗೊತ್ತು, ನಾಯಿಗೂ ಕೂಡ ಒಂದ್ ಕಾಲ ಬರುತ್ತೆ. ನೋಡಿ ಹಿಂಗ್ ಇರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ತಿಲ್ವಾ, ಇಡೀ ಕರ್ನಾಟಕ ನೋಡ್ತಾ ಇಲ್ವಾ, 18,500 ಸಬ್ಸ್ಕ್ರೈಬರ್ಸ್ ಇಲ್ವಾ ಈ ಚಾನಲ್ಗೆ ಹೇಳಿ. ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಂಗೆ ಇನ್ನೂ ಹೋಪ್ ಇರಲಿಲ್ಲ. ಈ ಚಾನಲ್ ಇಲ್ಲಿ ಗಂಟ ಬೆಳೆಯುತ್ತೆ, ಇಲ್ಲಿ ಗಂಟ ಎಲ್ಲ ವಿಡಿಯೋ ಮಾಡ್ತೀವಿ ನಾವು ಅನ್ನೋ ಒಂದು ಹೋಪೇ ಇರಲಿಲ್ಲ. ಬಟ್ ಇಲ್ಲಿ ಗಂಟ ಬಂದಿದ್ಯಾ, ಇನ್ನು ಮುಂದಕ್ಕೆ ಎಲ್ಲಿ ಹೋಗುತ್ತೋ ಅಲ್ವಾ, ಹೋಗ್ತಾ ಇರೋಣ. ನಮ್ಗೇನಿದೆ, ನಾವು ನಮ್ಮ ಒಂದು ಗುರಿ ಏನಿರಬೇಕು, ಸೂಸೈಡ್ ಕಡೆ ಅಲ್ಲ. ಓಕೆ, ನಾವು ಓದೋದ್ ಕಡೆ, ನಾವು ಬರೆಯೋದ್ ಕಡೆ, ನಮ್ಮ ಎಜುಕೇಶನ್ ಕಡೆ, ನಾವು ದುಡಿಯೋದ್ ಕಡೆ, ಯಾವ್ದ್ರಲ್ಲಿ ದುಡಿದ್ರೆ ಮೇಲೆ ಬರ್ಬೋದು ಅದ್ರ ಕಡೆ ಫೋಕಸ್ ಇಡ್ತಾ ಇಲ್ಲ ಈಗಿನ ಯೂತ್ಗಳು. ಓಕೆ, ನನಗೆ ಗೊತ್ತಿಲ್ಲ ಈಗಿನ ಯೂತ್ಗಳನ್ನ ಏನಂತ ಕರೀತಾರಲ್ಲಪ್ಪ, ಜೆನ್ಜಿ, ಏನ್ ಜೆನ್ಜಿನೋ ಏನೋ ಗೊತ್ತಿಲ್ಲ. ನಾನು ನೋಡಿ 19 ಅಲ್ಲಿ ನಾವೆಲ್ಲ ಹುಟ್ಟಿದ್ದು, ಈಗಲೂ ಕೂಡ ಒಂದು ಸೂಪರ್ ಆಗಿ ಬದುಕ್ತಾ ಇದೀವಿ. ನಮ್ಗೆ ಎಲ್ಲಾ ತರ ನೋಡ್ಬಿಟ್ಟ ನಾವು 90s ಅಲ್ಲಿಂದ. ಓಕೆ, ಒಂದು ಸ್ಮಾರ್ಟ್ ಟಿವಿಯಿಂದ ಹಿಡಿದು ಇವತ್ತು ಸ್ಮಾರ್ಟ್ ಫೋನ್ ವರ್ಗು ಎಲ್ಲಿಂದ ಎಲ್ಲಿಗೆ ಬಂದಿದೆ ಲೆಕ್ಕಗೊಳ್ಳಿ. ಫೋನ್ ಅಂತ ಬಂದಿದೆ ನಮ್ಮ ಇದ್ರಲ್ಲಿ, ಅವಾಗ ತಾನೇ ಫೋನ್ ಸ್ಟಾರ್ಟ್ ಆಗಿದ್ದು. ಇವತ್ತೇನು ಯೂಟ್ಯೂಬ್ ಸ್ಟಾರ್ಟ್ ಆಗಿ ಇಲ್ಲಿ ಗಂಟ ಬಂದಿಲ್ವಾ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸ್ನೇಹಿತರೆ. ದಯವಿಟ್ಟು ದುಡುಕ್ಬೇಡಿ. ಓಕೆ, ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು, ಐಫೋನ್ ತಗೊಂಡಿರ್ಬೋದು, ಅವ್ನ ಕಂಪ್ಯೂಟರ್ ಇದೆ ಅಂದ್ರೆ ಕಂಪ್ಯೂಟರ್ ಇಲ್ಲ, ಒಂದ್ ದಿವಸ ಅವನ್ಕಿಂತ ನೀವು ಚೆನ್ನಾಗಿ ಬದುಕ್ತೀರಾ. ಅರ್ಥ ಆಯ್ತಾ? ನೀವೇನ್ ಬದುಕ್ಬೇಕು ಅಂತ ತೋರಿಸ್ಬೇಕು. ಫಸ್ಟೇ ಒಂದು ಗಾದೆ ಇಲ್ವಾ, ಹುಟ್ಟೋದು ಯಾಕೆ ಸಾಯೋದು ಯಾಕೆ. ನಮ್ಮ ಹಂಸಲೇಖ ಅವರೇ ಒಂದು ಬರ್ದ್ಬಿಟ್ಟಿಲ್ವಾ ಶಾಂತಿಗಿರಿ ಅಂತೇಳಿ, ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಸಾಧನೆ ಮಾಡಿ, ಸಾಧನೆ ಮಾಡಕ್ ಬಂದಿರೋದು, ಸಾಯಕ್ ಬಂದಿಲ್ಲ ನಾವು. ಸಾವು ಅನ್ನೋದು ಹುಟ್ಟಿದ್ಮೇಲೆ ಸಾವು ಇದ್ದಿದ್ದೆ, ಯಾವ ಕೈಲೂ ತಪ್ಸಕ್ಕಂತೂ ಆಗಲ್ಲ. ಬಟ್ ಅಲ್ಲಿ ಏನೋ ಸಾಧಿಸ್ಬೇಕಲ್ಲ, ನಂದು ಅನ್ನೋದು ಏನೋ ಒಂದು ಇರ್ಬೇಕಲ್ಲ. ಯೋಚನೆ ಮಾಡಿ. ಅದೆಲ್ಲ ಇಲ್ದಿರಾ ಇನ್ನೇನ್ ಮಾಡ್ತೀರಾ ನೀವು ಹೇಳಿ? ಯೋಚನೆ ಮಾಡಿ. ಸುಮ್ಮನೆ ಒಂದು ಫೋನ್ಗೋಸ್ಕರ, ಒಂದು ಏನೋ ವಿಚಾರಕ್ಕೋಸ್ಕರ ಮನೇಲಿ ಗಲಾಟೆ ಮಾಡ್ಕೊಳೋದು, ಅದಕ್ಕೋಸ್ಕರ ಕಚ್ಚಾಡೋದು, ಒಂದಿಷ್ಟು ಜಾಗಕ್ಕೋಸ್ಕರ ಅಣ್ಣ ತಂದಿರು ಮಚ್ಚೆತ್ಕೊಂಡು ಕಿತ್ಲಾಡೋದು, ಇವೆಲ್ಲ ಬೇಕಾ ಜೀವನನ? ಇದೆಲ್ಲ ಒಂದು ಜೀವನನ? ಈ ತರ ಜೀವನ ಮಾಡೋಕ್ಕೋಸ್ಕರ ದೇವ್ರು ನನ್ನ ಸೃಷ್ಟಿ ಮಾಡಿದಿರೋದಿಲ್ಲಿ. ಎಲ್ಲ ಸಂಪಾದನೆ ಮಾಡೋಕ್ಕೋಸ್ಕರ, ಎಲ್ಲಾನು ನಾವು ಪಡ್ಕೊಳೋಸ್ಕರ. ನೋಡಿ, ಮನುಷ್ಯ ಮನ್ಸು ಮಾಡಿದ್ರೆ ಎಲ್ಲಾ ಕೂಡ ಗಳಿಸ್ಬೋದು, ಎಲ್ಲಾ ಕೂಡ ದುಡಿಬೋದು. ಏನು ಮನುಷ್ಯನ ಕೈಲಿ ಆಗ್ದಿರೋದು ಏನು ಇಲ್ಲ. ಚಂದ್ರ ಲೋಕಕ್ಕೆ ಹೋಗ್ಬಂದ್ಬಿಟ್ಟ ಅಲ್ವಾ, ಇಷ್ಟಲ್ಲೇ ಮಂಗಳ ಗ್ರಹಕ್ಕೂ ಹೋಗ್ಬರ್ತಾನೆ. ಹಾಕೊಳ್ಳಿ, ಕಣ್ಣು ಕಾಣ್ದಿರೋದಕ್ಕೆ ಆಸೆ ಪಡ್ತಾ ಇದ್ದಾನೆ ಮನುಷ್ಯ, ಆದ್ರೂ ಸಾಧಿಸ್ತಾ ಇದ್ದಾನೆ. ಬಟ್ ನಮ್ ಕಣ್ಣು ಕಾಣಿಸ್ತಿರೋ ಸಾಧನೆ ಮಾಡಕ್ಕಾಗಲ್ವಾ? ಒಂದು ಐಫೋನ್ ತಗೊಳಕ್ ಆಗ್ತಿಲ್ವಾ ಹುಡ್ಗನ್ ಕೈಲಿ? 17-19 ವರ್ಷದ ಹುಡ್ಗ ಅವನು. ಹೇಳ, ಮುಗ್ದೋಗಿತ್ತ, ಮುದ್ಕಾನ, ಅವನು ವಯಸ್ಸಾಗೋಗಿತ್ತ?
ನನಗಂತೂ ಅರ್ಥ ಆಗ್ಲಿಲ್ಲ. ಇದು ನೋಡಿ ನಂಗೆ ತುಂಬಾನೇ ಬೇಜಾರಾಯ್ತು. ನನ್ನ ಹಳೆಯದನ್ನೆಲ್ಲ ಹೇಳ್ಕೊಬೇಕು ಅನ್ನೋಕ್ಕೋಸ್ಕರ ಈ ಒಂದು ಮೋಟಿವೇಟ್ ವಿಡಿಯೋ ಮಾಡಿದ್ದೀನಿ ನಿಮಗೆ. ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನಿಮ್ಮ ಲೈಫಲ್ಲಿ ಏನೇನು ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಅಲ್ಲಿಗೆ ಏನು ಮಾಡೋಣ. ಓಕೆ ಅಪ್ಪ, ಹೋಪ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಾಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಹಣ ಬೆಳೆಸಿ ಮುಂದೆ ಕಾಣಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಮುಂದೆ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.